ಸೆಂಟ್ರಲ್ಲಿ ಏನು ತೀರ್ಮಾನ ಆಗಿದೆ, ಅಲ್ಲಿ ಮಾತುಕತೆ ಏನಾಗಿದೆ ಅದು ಗೊತ್ತಿಲ್ಲ. ಅದ್ರ ಬಗ್ಗೆ ಗೊತ್ತಿಲ್ಲ. ಅದು 2 ವರ್ಷ ಅಂತ ಮಾಡೋರಲ್ವಾ. ಆಮೇಲೆ ಅವ್ರ ತಲೆ ಮೇಲೆ ಕೈ ಇಟ್ಟನು ಗೊತ್ತೇ ಸಿದ್ದರಾಮಯ್ಯನವರು, ಬಿಟ್ಕೊಡ್ತೀನಿ ನೆಕ್ಸ್ಟ್ 30 ತಿಂಗಳು ಆಡ್ಬಿಟ್ಟು ಅಂತ. ಆ ಮಾತಿನಂತೆ ನಡಿಬೇಕು. ಹೈಕಮಾಂಡು ಹಂಗೆ ನಡಿಬೇಕು. ನಿಮ್ಗೆ ಅನಿಸ್ತಾ ಇದೆಯಾ ಒಪ್ಪಂದ ಆಗಿದೆ ಅಂತ? ನಮಗೇನೋ ಅನಿಸ್ತದೆಪ್ಪ. ಇಲ್ಲಾಂದ್ರೆ ಓಪನಾಗಿ ಹೇಳ್ಬಿಡ್ಬೇಕು. ಅದು ಸಿದ್ದರಾಮಯ್ಯವರು ಮುಂದುವರೆದ ಈಗ ಅವ್ರು 5 ವರ್ಷ ಆಳವ್ರೆ, 7 ವರ್ಷ ಆಯಿತು, ಇನ್ನೊಬ್ರಿಗೂ ಬಿಟ್ಕೊಡ್ಬೇಕು. 40 ವರ್ಷದಿಂದ ಕೆಲಸ ಮಾಡಿಲ್ವಾ? ಅವರೊಬ್ಬರೇ ತಂದುಬಿಟ್ಟಿದ್ದಾರೆ ಪಕ್ಷನ. ಅವರು ಸಮ ಪಟ್ಟಿರೋದಕ್ಕೆ ತಾನೆ ಅಷ್ಟು 130 ಬಂದಿರೋದು. ಏನು ಕೆಲಸಕ್ಕಾರ ಗ್ಯಾರಂಟಿ ಎಲ್ಲ ಕೊಟ್ಟು ಏನೆಲ್ಲ ಹಾಳು ಮಾಡಿಬಿಟ್ರಲ್ಲ. ಕ್ಯಾಬ್ನವ್ರು ಎಲ್ಲರನ್ನೂ ತೀರಿಸ್ಬಿಟ್ರಲ್ಲ. ಈಗ ಹೈಕಮಾಂಡ್ ಬೇರೆ BJP ಬಂದರೆ ಬೇರೆ, ಅದು ಅವರು ಅಷ್ಟೇ ಇವರು ಅಷ್ಟೇ ಎಲ್ಲ ಅಷ್ಟೇ. ಪ್ರಜಾತೀತ ಪಕ್ಷಗಳು ಬೇರೆ ಯಾವ್ದಾರ ಬರಬೇಕಷ್ಟೇ, ಹೊಸ ಪಕ್ಷಗಳು ಹುಡಬೇಕು ಅಷ್ಟೇ. ಏನು ಮಾಡ್ಕಲ್ಲ. ಈಗ ನೆನ್ನೆ ನನ್ನದು BPL ಕಾರ್ಡೇ ಕ್ಯಾನ್ಸಲ್ ಆಗೋಯ್ತು. ಅನ್ನ ತಿಂತಿದ್ದು ಅದರಲ್ಲಿ. ಶ್ರೀಮಂತರು 5 ಕಾರು ಮನೆ, 5 ಬಿಲ್ಡಿಂಗು 6 ಬಿಲ್ಡಿಂಗ್ ಮಾಡಿಕೊಂಡ್ರೆ ಅವೆಲ್ಲವೇ ನಮ್ದು ಕಿತ್ಕ ಕಳೀತು. ಈಗ ಆಯ್ತು, ಈಗ ಹೊಸದಾಗಿ DK ಶಿವಕುಮಾರ್ CM ಆಗಬೇಕು ಅಂತೀರಿ ನೀವು? ಅವ್ರು ಆಗಬೇಕು. ಮುಂದೆ ಏನು ಮಾಡ್ತಾರೆ ನೋಡೋದು, ಇಲ್ಲಾಂದ್ರೆ ಹೋಗ್ದಟ್ಟೋದು ಅವನ್ವೇ ಅಷ್ಟೇ. ಸಿದ್ದರಾಮಯ್ಯವರು ಯಾಕೆ ಮುಂದುವರಿಬಾರ್ದು? ಗ್ಯಾರಂಟಿ ಕೊಟ್ಟವ್ರೆ, 5 ಗ್ಯಾರಂಟಿಗಳು ಕೊಟ್ಟವ್ರೆ. ಯಾರು ಗ್ಯಾರಂಟಿ? ಟ್ಯಾಕ್ಸ್ ಕಟ್ಟಲ್ವ ನಾವು ಟ್ಯಾಕ್ಸ್ ಕಟ್ಟಲ್ವಾ? ರೋಡು ಮೋರಿ ಪ್ರತಿಯೊಂದು ಎಲ್ಲ ಆಗಲಿ ಅಂತ ತಾನೇ ಇರೋದು. ಅವು ಅಭಿವೃದ್ಧಿನೇ ಇಲ್ಲ ಅಂತಂದಮೇಲೆ ಗ್ಯಾರಂಟಿ ತಕ್ಕಂತ ಏನು ಮಾಡಬೇಕು? ಕೊಡಲಿ ಬಿಡಿ, ಎಜುಕೇಷನ್ ಕೊಡಲಿ ಬಿಡಿ, ಆರೋಗ್ಯ ಕೊಡಲಿ ಬಿಡಿ, ಒಂದು ಕ್ಯಾನ್ಸರ್ ಹಾಸ್ಪಿಟ್ಲು ಇವಾಗ ಕಟ್ಟಲಿ ಬಿಡಿ, ಒಳ್ಳೆ ಕೆಲಸ ಮಾಡಬೇಕು. ಈ ಗ್ಯಾರಂಟಿ ಎಲ್ಲ ಕೊಟ್ಟು ಎಲ್ಲ ಕುಲಿಗಡಿಸ್ಬಿಟ್ರೆ